ಸ್ಟೂಡೆಂಟ್ಸ್, ಸೊ ನೀವು ನಿಮ್ಮ ನೀಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡಾಯ್ತು. ಸೊ ಈಗ ನೀವು ನಿಮ್ಮ ಡ್ರೀಮ್ ಅಂದ್ರೆ ನಿಮ್ಮ ವೈಟ್ ಕೋಟ್ ಹಾಕುವಂತ ಡ್ರೀಮ್, ಸೊ ಅದ್ರ ಕಡೆಗೆ ನೀವು ನಡೀತಾ ಇದ್ದೀರಾ. ಬಟ್ ಸ್ಟೂಡೆಂಟ್ಸ್, ಸೊ ಈ ಒಂದು ಡ್ರೀಮ್ ಆಗಿ ಉಳಿಬಾರ್ದು ನಿಮಗೆ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಮಿಸ್ಟೇಕ್ಗಳನ್ನ ಮಾಡಬಾರ್ದು. ಸೊ ಯಾಕೆ? ಸೊ ನೀವು ಕೆಲವೊಂದು ಮಿಸ್ಟೇಕ್ನ ಮಾಡೋದ್ರಿಂದ ಅದು ನಿಮ್ಮ MBBS ಸೀಟ್ನ ಕಾಸ್ಟ್ ಮಾಡುತ್ತೆ. ಸೊ ಅದು ಯಾವ ಮಿಸ್ಟೇಕ್ಸು ಏನು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಸೊ ಫಸ್ಟ್ನೇದಾಗಿ, ಬ್ಲೈಂಡ್ ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಇಗ್ನೋರಿಂಗ್ ಫೀಸ್, ಆಯ್ತಾ? ಸೊ ಯೂಶಲಿ ಏನು ಮಾಡ್ತಾರೆ ಮಕ್ಕಳು? ಬ್ಲೈಂಡ್ ಚಾಯ್ಸ್ ಫಿಲ್ಲಿಂಗ್ ಮಾಡ್ತಾರೆ. ಏನು ಸರ್ ಬ್ಲೈಂಡ್ ಚಾಯ್ಸ್ ಫಿಲ್ಲಿಂಗ್ ಅಂದರೆ ಅರ್ಥ ಏನು ಸರ್? ಸೊ ಈಗ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡ್ಬೇಕಾದ್ರೆ, ಎಸ್ ಸರ್ ನಮ್ಗೆ ಈ ಕಾಲೇಜ್ ಚೆನ್ನಾಗಿದೆ ಸರ್, ಇದನ್ನು ಟಾಪ್ ಆರ್ಡ್ರಲ್ಲಿ ಇಡ್ತೀನಿ, ಸೊ ಮಧ್ಯದ ಒಂದು ಲೈಕ್ ಮಿಡ್ ಟೈರ್ ಕಾಲೇಜ್ನ ಮಿಡಲಲ್ಲಿ ಇಡ್ತೀನಿ ಆ್ಯಂಡ್ ಲಾಸ್ಟ್ ಪ್ರಿಯಾರಿಟಿ ಕೊಡೋದು ನಾನು ಅದನ್ನು ಲಾಸ್ಟಲ್ಲಿ ಇಡ್ತೀನಿ ಅಂತ ಹೇಳ್ತಾರೆ. ಎಸ್, ದಟ್ಸ್ ಗುಡ್. ಬಟ್ ಆದರೆ ನೀವು ಟಾಪ್ ಪ್ರಿಯಾರಿಟಿಲಿ ಫಿಲ್ ಮಾಡ್ಬೇಕಾದ್ರೆ ಒಂದನ್ನ ಮರಿತೀರಾ, ಅದೇ ಸೀಟ್ ಕ್ಯಾಟಗರಿ. ಸೊ ಸೀಟ್ ಕ್ಯಾಟಗರೀಸ್ನ ಕರೆಕ್ಟಾಗಿ ಚೂಸ್ ಮಾಡಬೇಕಾಗತ್ತೆ ನೀವು. ಯಾಕೆ ಸರ್? ಇಲ್ಲಿ ನೋಡ್ತಾ ಇರ್ಬೋದು, ಗೌರ್ಮೆಂಟ್ ಸೀಟ್ ಕ್ಯಾಟಗರೀಸ್ ಅಂತ ಬಂದಾಗ ಗೌರ್ಮೆಂಟ್ ಸೀಟ್ಸ್ ಬರುತ್ತೆ, GMP ಸೀಟ್ಸ್ ಬರುತ್ತೆ, ಓಪನ್ ಕೋಟಾ ಸೀಟ್ಸ್ ಬರುತ್ತೆ ಆ್ಯಂಡ್ ಕ್ಯೂ ಕೋಟಾ ಸೀಟ್ಸ್ ಬರುತ್ತೆ. ಸೊ ನಿಮಗೆ ಯಾವುದು ಪ್ರಿಫರೆನ್ಸ್? ಸೊ ನಿಮಗೆ ಗೌರ್ಮೆಂಟ್ ಸೀಟ್ಸ್ ಬೇಕಿದ್ರೆ ಇದನ್ನೇ ಸೆಲೆಕ್ಟ್ ಮಾಡಬೇಕು. ಇನ್ ಕೇಸ್ ನೀವೇನಾದ್ರು ಕ್ಯೂ ಕೋಟಾ ಸೆಲೆಕ್ಟ್ ಮಾಡ್ಬಿಟ್ರಿ ಅನ್ಕೊಳ್ಳಿ, ಸೊ ನಿಮ್ಗೆ ಏನಾಗೋಯ್ತು, ಫಸ್ಟ್ ರೌಂಡಲ್ಲಿ ಇಲ್ಲ ಲೈಕ್ ನಿಮ್ಗೆ ಕಾಲೇಜ್ ಅಲಾಟ್ ಆಗೋಯ್ತು. ಸೊ ಕಾಲೇಜ್ ಅಲಾಟ್ ಆದಮೇಲೆ ಲೆಟ್ಸ್ ಸೇ ಮ್ಯಾನೇಜ್ಮೆಂಟ್ ಕೋಟಾ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಎಷ್ಟಿರುತ್ತೆ ಫೀಸು ಅಂತ. 40 ಲಕ್ಷ, 50 ಲಕ್ಷ, 60 ಲಕ್ಷ ಪರ್ ಇಯರ್ ಇರ್ಬೋದು. ಸೊ ಈಗ ನಿಮ್ಗೆ ಅದು ಅಲಾಟ್ ಆಯಿತು ಅಂದರೆ ನೀವು ಜಾಯಿನ್ ಆಗಲೇಬೇಕಾಗುತ್ತೆ. ಆರ್ ಎಲ್ಸ್ ನಿಮ್ದು ಸೀಟ್ ಏನಾಗುತ್ತೆ, ಫಾರ್ಫಿಟ್ ಆಗುತ್ತೆ, ನಿಮ್ಮ ಸೆಕ್ಯೂರಿಟಿ ಡೆಪಾಸಿಟ್ ಕೂಡ ಕಟ್ ಆಗುತ್ತೆ. ಸೊ ಇಲ್ಲಿ ತುಂಬಾ ಕೇರ್ಫುಲ್ ಆಗಿ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು. ಓಕೆನಾ? ಸೊ ಇದಾದ ನಂತರ ಸೆಕೆಂಡ್ ನೀವು ನೋಡಿದ್ರೆ ಚಾಯ್ಸ್ 1, 2, 3 ಆ್ಯಂಡ್ 4 ಟ್ರ್ಯಾಪ್. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಬಗ್ಗೆ ನಾನು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದನ್ನ ನೋಡಿಕೊಂಡು ನೆಕ್ಸ್ಟ್ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು. ಆರ್ ಎಲ್ಸ್ ಈ ಒಂದು ಟ್ರ್ಯಾಪಲ್ಲಿ ಸಿಗಾಕೋತೀರಾ. ಚಾಯ್ಸ್ 1 ಬಂತು ಕಂಪ್ಲೀಟ್ಲಿ ಫ್ರೀಸ್. ನಿಮಗೆ ಸಿಕ್ಕಿರೋ ಸೀಟ್ ನಿಮಗೆ ಬೇಕು, ಅದು ಇಷ್ಟ ಇದೆ ನಿಮಗೆ, ಸೊ ನೀವು ಅದಕ್ಕೆ ಅಡ್ಮಿಷನ್ ಆಗ್ತೀರಾ. ಸೊ ಫ್ರೀಸ್ ಮಾಡಿ ಹೋಗ್ತೀರಾ ನೀವು ಒಂದು ಕಾಲೇಜ್ಗೆ ಅಡ್ಮಿಷನ್ ಹಾಕಿ. ಚಾಯ್ಸ್ 2, ನಿಮಗೆ ಸಿಕ್ಕಿರೋ ಕಾಲೇಜ್ನ ನೀವು ಒಂದು ಸೇಫ್ಟಿಯಾಗಿ ಬ್ಯಾಕಪ್ ಆಗಿಟ್ಕೊಂಡು ಸೊ ನೀವು ರೌಂಡ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ಚಾಯ್ಸ್ 2ನ ಫಿಲ್ ಮಾಡ್ತೀರಾ, ಅಂದರೆ ಚಾಯ್ಸ್ 2 ಚೂಸ್ ಮಾಡ್ತೀರಾ. ಮೂರನೇದಾಗಿ ಚಾಯ್ಸ್ 3. ಸೊ ಚಾಯ್ಸ್ 3 ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಬಂದಿರೋ ಕಾಲೇಜ್ ನಿಮಗೆ ಇಷ್ಟ ಇಲ್ಲ, ಸೊ ಅದನ್ನ ನೀವೇನು ಮಾಡ್ತೀರಾ, ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿ ಸೊ ನೀವು ನೆಕ್ಸ್ಟ್ ರೌಂಡಲ್ಲಿ ಹೊಸ ಕಾಲೇಜ್ಗೆ ಅಪ್ಗ್ರೇಡ್ ಆಗೋದಕ್ಕೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಅದೇ ಚಾಯ್ಸ್ 3. ಚಾಯ್ಸ್ 4, ಸೊ ನಿಮಗೆ ಈ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ಸೇ ಬೇಡ, ನಾನು ಇದರಿಂದ ಆಚೆ ಬರ್ತೀನಿ ಅನ್ನೋರಿಗೆ ಸೊ ನೀವೇನು ಮಾಡ್ತೀರಾ, ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ತೀರಾ. ಇದನ್ನ ಗಮನದಲ್ಲಿ ಇಟ್ಕೊಂಡು ಚಾಯ್ಸಸ್ನ ಸೆಲೆಕ್ಟ್ ಮಾಡಿ, ಇಲ್ಲ ಟ್ರ್ಯಾಪಲ್ಲಿ ಬೀಳ್ತೀರಾ. ಫರ್ದರ್ ನೀವು ನೋಡ್ತಾ ಹೋದ್ರೆ ಚಾಯ್ಸ್ 3, ಎಂಟರಿಂಗ್ ಟು ಫೀವರ್ ಆಪ್ಷನ್ಸ್ ಆ್ಯಂಡ್ ವೇಟಿಂಗ್ ಫಾರ್ ಆಟೋ ಲಾಕ್. ಸೊ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಸೊ ಕೆಲವೊಬ್ರಿಗೆ ಓವರ್ ಕಾನ್ಫಿಡೆನ್ಸ್ ಇರುತ್ತೆ, ಇಲ್ಲ ಕೆಲವೊಬ್ರಿಗೆ ಸರ್ ನಾನು ಒಂದು 5 ಕಾಲೇಜ್ ನನ್ನ ಡ್ರೀಮ್ ಕಾಲೇಜಸ್ ಇದೆ ಸರ್, ಅದನ್ನ ಮಾತ್ರ ಹಾಕ್ತೀನಿ, ನನಗೆ ಅದರಲ್ಲೇ ಕಾಲೇಜಸ್ ಸಿಕ್ಬಿಡುತ್ತೆ. ಸೊ ಈ ಥರ ತಲೆಯಲ್ಲಿ ಇರುತ್ತೆ ಅವ್ರಿಗೆ. ಇಂಥ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ. ಸೊ ಆಲ್ಗರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸೊ ನಿಮ್ಮ ರ್ಯಾಂಕ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ನಿಮ್ಮ ರ್ಯಾಂಕ್ ಮತ್ತು ಆ ಒಂದು ಕಟ್ ಆಫ್ ಮ್ಯಾಚ್ ಆಗ್ತಾ ಇದ್ರೆ ನಿಮ್ಗೆ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ಸೊ ನಿಮಗೆ ಯಾವ ಕಾಲೇಜ್ ಸಿಗಲ್ಲ, ಹಂಗೆ ಎಕ್ಸಿಟ್ ಆಗ್ತೀರಾ ನೀವು ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ. ಸೊ ಇಲ್ಲಿ ಕೇರ್ಫುಲ್ ಆಗಿರಿ, ಮಾಡಿ ಒಂದು 50-60 ಕಾಲೇಜಸ್, ನೀವು ಜಾಸ್ತಿ ಕಾಲೇಜಸ್ನ ನೀವು ಒಂದು ಲಿಸ್ಟಲ್ಲಿ ಹಾಕಿ, ಬಟ್ ನಿಮ್ಮ ಡ್ರೀಮ್ ಕಾಲೇಜಸ್ನ ಸ್ಟಾರ್ಟಿಂಗಲ್ಲೇ ಹಾಕಿ, ಬಟ್ ಜಾಸ್ತಿ ಕಾಲೇಜಸ್ನ ಮೆನ್ಷನ್ ಮಾಡಿ. ಸೊ ಸೀಟ್ ಇಲ್ಲದೆ ಹಂಗೆ ಆಚೆ ಬರಬಾರ್ದು, ಬಿಕಾಸ್ ನಿಮ್ದು ಇದು ಇಯರ್ಸ್ ಆಫ್ ಯುವರ್ ಡ್ರೀಮ್. ಸೊ ನೀವು ಇದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ, ಸೊ ಹಂಗೆ ಆಚೆ ಬಂದರೆ ಚೆನ್ನಾಗಿರಲ್ಲ. ಓಕೆನಾ? ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಮೇನ್ ಮಿಸ್ಟೇಕ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆ್ಯಂಡ್ ಡೆಡ್ ಲೈನ್ಸ್. ಸೊ ಇದರಲ್ಲಿ ತುಂಬ ಜನ ಏನು ಮಾಡ್ತಾರೆ, ಸೊ ಲೇಸಿನೆಸ್ ಇಂದ ಆಗಿರ್ಬೋದು, ಸೊ ಇಲ್ಲಿ ಎಡುತ್ತಾರೆ. ಸೊ ಇಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಡೆಡ್ ಲೈನ್ಸ್ನ ನಿಮ್ಮ ತಲೆಯಲ್ಲಿ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಿ. ಡಾಕ್ಯುಮೆಂಟ್ ವೆರಿಫಿಕೇಶನ್, ಇವಾಗ ರೂರಲ್ ಸ್ಟಡಿ ಸರ್ಟಿಫಿಕೇಟ್ಸ್ ಇರುತ್ತೆ, ಅಲ್ಲಿ ಅದಕ್ಕೆಲ್ಲ ಸೊ BO ಇಂದ ಹೋಗಿ ಒಂದು ಸೀಲ್ ಸೈನ್ನ ತಗೊಳ್ಳೋದು ಮರಿಬಾರ್ದು. ಆ್ಯಂಡ್ ಕೆಲವೊಬ್ರದ್ದು ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಕಾರ್ಡಲ್ಲೇ ಒಂದು ಹೆಸರು ಇರುತ್ತೆ ಆ್ಯಂಡ್ ಒಂದು ಲೈಕ್ ನೀಟ್ ಅಪ್ಲಿಕೇಶನಲ್ಲೇ ಒಂದು ಹೆಸರು ಇರುತ್ತೆ. ಸೊ ಇಲ್ಲಿ ಮಿಸ್ ಮ್ಯಾಚ್ ಆಗಬಾರ್ದು ಹೆಸರುಗಳು, ಸೊ ಎರಡರಲ್ಲೂ ಸೇಮ್ ಇರಬೇಕು. ಸೊ ಇದ್ರ ಮೇಲೆಲ್ಲ ಗಮನ ಇರಲಿ. ಓಕೆನಾ? ಸೊ ಇದು ಕೌನ್ಸಿಲಿಂಗ್ ಲೈಕ್ ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ಸಲ್ಲಿ ಇದೊಂದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆ್ಯಂಡ್ ಡೆಡ್ ಲೈನ್ಸು. ಆಮೇಲೆ ಇನ್ನೊಂದು ಕೊನೆಯದಾಗಿ ಸೊ ವೆರಿಫಿಕೇಶನ್ ಬಿಲ್. ಸೊ ಇದ್ರದ್ದು ನೀವು ಕೇರ್ಫುಲ್ ಆಗಿ ಇಟ್ಕೋಬೇಕು, ನಿಮ್ಮ ವೆರಿಫಿಕೇಶನ್ದು ಬಿಲ್ ಆಗಿರ್ಬೋದು. ಸೊ ಇದನ್ನು ಇಲ್ಲ ಅಂದರೆ ಅದನ್ನು ಪ್ರಾಬ್ಲಮ್ ಉಂಟು ಮಾಡುತ್ತೆ. ಸೊ ಸ್ಟೂಡೆಂಟ್ಸ್, ಸೊ ಈ ವಿಡಿಯೋ ಇಲ್ಲಿಗೆ ಹೆಲ್ಪ್ ಆಯಿತು ನಿಮಗೆ ಅಂತ ನಾನು ಅನ್ಕೊಂತೀನಿ. ಸೊ ಇದೇ ಥರ ಏನಾದ್ರು ಒಂದು ನೀಟ್ ರಿಲೇಟೆಡ್ ವೀಡಿಯೋಸ್ ಬೇಕಿದ್ರೆ, ಸೊ ಏನಾದ್ರು ಅಪ್ಡೇಟ್ಸ್ ರಿಲೇಟೆಡ್ ವೀಡಿಯೋಸ್ ಬೇಕಿದ್ರೆ ಪ್ಲೀಸ್ ಮೆನ್ಷನ್ ಇನ್ ದಿ ಕಮೆಂಟ್ ಬಾಕ್ಸ್. ಒಂದು ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ಬರ್ತೀನಿ. ಸೊ ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಆ್ಯಂಡ್ ನೆಕ್ಸ್ಟ್ ಇಯರ್ ಯಾರ್ಯಾರು ನೀಟ್ನ ಕ್ರ್ಯಾಕ್ ಮಾಡಿ ಸೊ ನಾನು ಒಳ್ಳೆ ಕಾಲೇಜ್ಗೆ ಸ್ಟೆಪ್ ಇನ್ ಆಗಬೇಕು ಅಂತ ಇದ್ದೀರೋ ಸೊ ಅವ್ರಿಗೆ ಅಂತ ಸ್ಟೂಡೆಂಟ್ಸ್, ಸೊ ನಾವು ಯಕೀನ್ ನೀಟ್ ಬ್ಯಾಚ್ನ ನಿಮಗೆ ಅಂತ ತರ್ತಾ ಇದ್ದೀವಿ. ಅದುವೇ 3999. ಈ ಬ್ಯಾಚ್ ಆಲ್ರೆಡಿ ಇದೆ, ಬಟ್ ಇಂಡಿಪೆಂಡೆನ್ಸ್ ಡೇ ಆಫರ್ಗೆ ಅಂತ ಸೊ ನಾವು ನಿಮಗೆ ಜಸ್ಟ್ 3999ಗೆ ಇದನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ.
ಓಕೆನಾ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿ, ಸೊ ನೀವು ನಿಮ್ಮ ಡ್ರೀಮ್ ಕಾಲೇಜಸ್ಗೆ ಸ್ಟೆಪ್ ಇನ್ ಆಗ್ಬೋದು ನೆಕ್ಸ್ಟ್ ವರ್ಷ. ಓಕೆನಾ. ಥ್ಯಾಂಕ್ ಯು.